ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವಾಗ ಟೈಮ್ ಬಂದು 6:30. ಸೊ ಇದು ವರಮಹಾಲಕ್ಷ್ಮಿ ಹಿಂದಿನ ದಿನದ ಬ್ಲಾಗಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಎಲ್ಲ ರೀತಿ ಪ್ರಿಪ್ರೇಷನ್ ಮಾಡ್ಕೊಳ್ಳಕತ್ತೀವಿ. ಸೊ ಏನಕ್ಕಂದರೆ ನಾಳೆ ಎಲ್ಲ ಬೆಳಿಗ್ಗೆ ಬೇಗ ಬೇಗ ಎದ್ದು ಎಲ್ಲ ರೀತಿಯೂ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಬೆಳಿಗ್ಗೆನೇ ಸುಮಾರು ಕೆಲಸ ಇರೋದ್ರಿಂದ ಇವಾಗ ಬಾಗಿಲಿಗೆಲ್ಲ ತೋರಣ ಹಾಕಿಬಿಟ್ಟು ಮತ್ತು ಇನ್ನು ಮಲಗೋ ಟೈಮಿಗೆ ಮುಂಚೆ ಸ್ನಾನ ಗಿನ ಎಲ್ಲ ಮುಗಿಸಿ ಸ್ವಲ್ಪ ಲಕ್ಷ್ಮಿಗೆ ಅಲಂಕಾರ ಎಲ್ಲ ಮಾಡಿ ಸೊ ಅದನ್ನೆಲ್ಲ ರೆಡಿ ಮಾಡಿಟ್ಟು ನಮಗೆ ಬೆಳಿಗ್ಗೆ ಎದ್ದ ತಕ್ಷಣ ಲಕ್ಷ್ಮಿ ಮೂರ್ತಿನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ಕೆಲಸ ನೋಡೋಕ್ಕೆ ತುಂಬ ಈಸಿ ಆಗುತ್ತೆ. ಇವತ್ತಿಂದನೇ ನಾವು ಕೆಲಸನ ಸ್ಟಾರ್ಟ್ ಮಾಡಿದ್ದೀವಿ. ಗುಡ್ ಮಾರ್ನಿಂಗ್. ಇದು ನೆಕ್ಸ್ಟ್ ಡೇ ಬೆಳಗ್ಗೆ 3:30 ಆಗಿತ್ತು. ಅಷ್ಟೊತ್ತಿಗೆ ಎದ್ದು ಸ್ನಾನನೆಲ್ಲ ಮುಗಿಸಿ ಮನೆಯನ್ನೆಲ್ಲ ನೀಟ್ ಮಾಡಿಕೊಂಡು ಸೊ ಪೂಜೆನೆಲ್ಲ ಸ್ಟಾರ್ಟ್ ಮಾಡ್ತಾಯಿದ್ವಿ. ಸೊ ಇವಾಗ ಒಳಗಡೆ ಎಲ್ಲ ಕಿಚನ್ ಕಟ್ಟಿ ಮತ್ತು ದೇವ್ರ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಈಗ ಆಚೆ ಕಡೆ ರಂಗೋಲಿನ ಬಿಡಿಸೋಣ ಅಂತ ಸೊ ರಂಗೋಲಿನ ಹಾಕ್ಬಿಟ್ಟು ಹೊಸನೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ನೆಕ್ಸ್ಟ್ ಕೆಲಸ ಮಾಡೋಕ್ಕೆ ಇನ್ನೂ ತುಂಬ ಈಸಿ ಆಗುತ್ತೆ ಅಂತ. ಸೊ 6 ಗಂಟೆ ಒಳಗಡೆ ನಮಗೆ ಪೂಜೆ ಎಲ್ಲ ಮುಗಿಬೇಕಾಗಿತ್ತು. ಹಾಗಾಗಿ ಬೇಗನೆ ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆನೆಲ್ಲ ಮುಗಿಸಿದ್ರೆ ಇನ್ನೂ ಒಳ್ಳೆಯದು ಅಂತ. ಸೊ ಟೈಮಿಂಗ್ ಬಂದು 6:30ಇಂದ 7 ಗಂಟೆ ಕೊಟ್ಟಿದ್ದರು. ಸೊ ನಾವು ಒಂದು 6 ಗಂಟೆ ಇಟ್ಕೊಂಡ್ರೆ ಅಲ್ಲಿಗೆ ಬಂದು ಮುಟ್ಟುತ್ತೆ ಅಂತ ನಾವು ಬೇಗನೆ ಸ್ಟಾರ್ಟ್ ಮಾಡಿದ್ವಿ. ಈ ಕಡೆ ರಿಷಿ ಅಂತೂ ಓಡಾಡ್ಕೊಳ್ತಾ ಇದ್ದ, ಅವನಿಂದ ಕೂಡ ಸ್ವಲ್ಪ ಕೆಲಸನೂ ಲೇಟ್ ಆಯಿತು. ಸೊ ಇವತ್ತಿನ ದಿನ ಪ್ರತಿಯೊಬ್ಬರು ಮನೆಯಲ್ಲಿ ಕೂಡ ಇದೇ ರೀತಿ ಪ್ರಿಪ್ರೇಷನ್ ಮಾಡ್ಕೋತಾರೆ ಅನ್ಕೋತೀನಿ. ಸೊ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಲಕ್ಷ್ಮೀ ಬಾರಮ್ಮ ಸಾಂಗ್ ಹಾಕಿರ್ತಾರೆ. ಸೊ ನಮ್ಮ ಮನೆಯಲ್ಲಿ ಕೂಡ ಹಾಗೆ ನಾವು ಲಕ್ಷ್ಮೀ ಬಾರಮ್ಮ ಸಾಂಗ್ನ ಹಾಕಿಬಿಟ್ಟು ರಿಷಿನ ಮಲಗಿಸಿದ್ವಿ. ಅದನ್ನ ನೋಡಿಕೊಂಡು ಅವನು ಕೂಡ ಹಾಡ್ತಾ ನೋಡ್ಕೊಂಡು ಮಲಗಿದ್ದ. ಸೊ ಅವನು ಆ ಕಡೆ ಹಾಕ್ಕೊಟ್ಟಾಗ ನಮಗೆ ಈ ಕಡೆ ಕೆಲಸ ಮಾಡೋಕ್ಕೆ ಇನ್ನೂ ತುಂಬಾ ಈಸಿ ಆಯಿತು. ಸೊ ಈ ಕಡೆ ನಮ್ಮ ಕೆಲಸನ ನಾವು ಬೇಗ ಮುಗಿಸ್ಕೋಬೇಕಾಗಿತ್ತು. ಹಾಗಾಗಿ ಮನೆಯವರೆಲ್ಲ ಸ್ನಾನ ಮಾಡಿಕೊಂಡು ಸೊ ಮನೆಯಲ್ಲಿ ಆದಷ್ಟು ಕೆಲಸನ ಬೇಗ ಮುಗಿಸ್ಬೇಕು ಅಂತ ಆಲ್ರೆಡಿ ನಮ್ಮ ಅತ್ತೆಯವರು ಕೂಡ ಅಡುಗೆಗೆ ಪ್ರಿಪ್ರೇಷನ್ ಎಲ್ಲ ಮಾಡ್ಕೊಳ್ತಾ ಇದ್ದರು. ಈ ಕಡೆ ನಾವು ನಾರ್ಮಲಾಗಿ ಮಾಡೋ ಕೆಲಸನೆಲ್ಲ ಮುಗಿಸ್ಬಿಟ್ಟು ಇವಾಗ ಲಕ್ಷ್ಮೀ ದೇವಿನ ರೆಡಿ ಮಾಡಬೇಕು, ಅವಳಿಗೆ ಅಲಂಕಾರ ಕೂಡ ಮಾಡಬೇಕು. ಸೊ ಈ ಹಬ್ಬ ಅಂದರೆ ಹೆಣ್ಮಕ್ಳಿಗೆ ತುಂಬಾ ಇಷ್ಟ. ಯಾಕಂದರೆ ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಎಫರ್ಟ್ ಹಾಕಿಬಿಟ್ಟು ನಾವು ಲಕ್ಷ್ಮೀನ ರೆಡಿ ಮಾಡ್ತೀವಿ. ಲಕ್ಷ್ಮೀ ದೇವಿಗೆ ತುಂಬ ಅಲಂಕಾರ ಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ವರಮಹಾಲಕ್ಷ್ಮಿಗೆ ನಾವು ಎಲ್ಲ ರೀತಿಯ ಆಭರಣಗಳನ್ನು ಹಾಕಿಬಿಟ್ಟು ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಅವಳನ್ನು ಅಲಂಕಾರಿಕವಾಗಿ ರೆಡಿ ಮಾಡ್ತೀವಿ. ಈ ಕಡೆ ನಾನು ಆಚೆ ಕೂಡ ರಂಗೋಲಿ ಎಲ್ಲ ಸೊ ಈ ಚರ್ಗಿಗೆಲ್ಲ ರಾತ್ರಿಯೇ ರೆಡಿ ಮಾಡಿಕೊಂಡು ಇಟ್ಕೊಂಡಿದ್ದೆ. ಅದಕ್ಕೆ ಸ್ವಲ್ಪ ಮಡಿಯಿಂದ ನೀರು ತರಬೇಕಾಗಿತ್ತು. ಅದನ್ನು ಕೂಡ ತೊಗೊಂಡು ಬಂದು ಈಗ ಕಳಸನ ಪ್ರತಿಷ್ಠಾಪನೆ ಮಾಡಬೇಕು. ಬನ್ನಿ ಯಾವ ರೀತಿಯಾಗಿ ಯಾವುದೇ ವಿಘ್ನವಿಲ್ಲದೆ ವಿಘ್ನ ನಿವಾರಕನ ಹತ್ರ ನಾವು ಕೇಳಿಕೊಂಡು ಮೊದಲೇ ಪೂಜೆ ಅವನಿಗೆ ಸಲ್ಲಿಸಿ ನೆಕ್ಸ್ಟ್ ವರಮಹಾಲಕ್ಷ್ಮಿ ಪೂಜೆನ ಮಾಡಬೇಕು. ಹಾಗಾಗಿ ಯಾವ ರೀತಿ ನೆರವೇರಿಸ್ಕೊಡ್ತಾನೆ ಅಂತ ನೋಡೋಣ. ಯಾವುದೇ ನಮ್ಮ ಕೈಲಿ ಆದಷ್ಟು ನಾವು ಸಾಧ್ಯವಾದಷ್ಟು ನಾವು ಪೂಜೆನ ಚೆನ್ನಾಗಿ ಮಾಡಬೇಕು ಅಂತಲೇ ಮಾಡಿರ್ತೀವಿ. ಸೊ ಯಾವುದೇ ದೋಷಗಳನ್ನು ಬರದೇ ಇರೋಂಗೆ ನೋಡ್ಕೊಳ್ಳೋದು ಅವನ ಕಡೆ ಬಿಟ್ಟಿದ್ದು. ಸೊ ಹಾಗಾಗಿ ಮೊದಲು ಗಣಪನ ನಾವು ನೆನೆಸ್ಕೊಂಡು ಆಮೇಲೆ ಕೆಲಸನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ಕಡೆ ನಮ್ಮ ರಿಷಿ ಅಂತೂ ತುಂಬ ಅದು ಬೇಕು ಇದು ಬೇಕು ಅಂತ ಇದ್ದ. ಸೊ ಅವನಿಗಿಂತ ಜಾಸ್ತಿ ಹೆಚ್ಚಿಂದ ಏನೂ ಇರಲಿಲ್ಲ. ಅವ್ನು ಏನು ಬೇಡ್ತಾನೋ ಅದನ್ನೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಇಲ್ಲಿದೆ ನೋಡು ತೊಗೊಂಡು ಹೋಗು, ಇಲ್ಲಿದನ್ನ ತೊಗೋಬಾರ್ದು ದೇವರು ಅಂತ ಹೇಳ್ಬಿಟ್ಟು ಅವನಿಗೆ ಸ್ವಲ್ಪ ತುಂಬ ಭಕ್ತಿ ಬರೋ ಥರ ಮಾಡಿ ಅವನು ಅಲ್ಲಿ ಬಂದ ತಕ್ಷಣ ಕೈ ಮುಗಿಯೋಕ್ಕೆ ಸ್ಟಾರ್ಟ್ ಮಾಡ್ದ. ಸೊ ಮಕ್ಕಳು ಹೀಗೆ ಅಲ್ವಾ, ನಾವು ಯಾವ ರೀತಿ ಹೇಳ್ತೀವೋ ನಾವು ಯಾವ ಭಾವನೆನ ಕಲಿಸ್ಕೊಡ್ತೀವೋ ಅದನ್ನೇ ಅವರು ಮುಂದುವರ್ಸ್ಕೊಂಡು ಹೋಗ್ತಾರೆ. ಸೊ ಪಟ್ಟಂತ ಅವನು ತಿಳ್ಕೊಂಡ್ಬಿಟ್ಟ. ಆ ಕ್ಷಣದಿಂದ ಅವನು ಅಲ್ಲಿರೋ ಯಾವುದೋ ವಸ್ತುನೂ ಕೂಡ ಮುಡ್ತಾ ಇರಲಿಲ್ಲ. ಸೊ ಅವನಿಗೆ ಏನಾದರೂ ಬೇಕಂದರೆ ನಾವು ಎಕ್ಸ್ಟ್ರಾ ಮನೇಲಿ ಇತ್ತಲ್ಲ ಅದನ್ನ ಕೊಡ್ತಾಯಿದ್ವಿ. ಹಾಗಾಗಿ ಕೆಲವೊಂದು ಸಾರಿ ತೊಗೊಂಡಿದ್ದ, ಏನು ಮಾಡೋಕ್ಕಾಗಲ್ಲ, ಅವನು ಕೂಡ ದೇವ್ರ ಸಮಾನ. ಅಂತೂ ಇವಾಗ ಎಲ್ಲ ರೀತಿ ಪ್ರಿಪ್ರೇಷನ್ ಇದನ್ನ ನಾವು ರಾತ್ರಿಗೆ ಮಲಗೋ ಟೈಮಿಗೆ ಮಾಡಿ ಇಟ್ಕೊಂಡು ಬಿಟ್ಟಿದ್ವಿ. ಸೊ ಇದನ್ನೆಲ್ಲ ಮಾಡಿ ಲಕ್ಷ್ಮೀ ಪೂಜೆ ಮಾಡೋಷ್ಟೊತ್ತಿಗೆ ಸೊ ಸೀರೆ ಉಡ್ಸೋಕೆ ಬೇಕು ಸುಮಾರು 2ರಿಂದ 3 ಗಂಟೆ. ಹಾಗಾಗಿ ನಾವು ನೆರಿಗೆನೆಲ್ಲ ಮಾಡಿಬಿಟ್ಟು ಇಟ್ಟಿದ್ವಿ. ಇನ್ನೇನು ಸೆರಗೆಲ್ಲ ನಾಳೆ ಕಳಸನ ಕೂರಿಸಿದ ಮೇಲೆ ಹಾಕಬೇಕು ಅಂತೇಳಿ ಅಷ್ಟೇ ಬಿಟ್ಟಿದ್ವಿ. ಸೊ ಇವಾಗೇನಿಲ್ಲ, ನಾನು ಲಕ್ಷ್ಮೀ ಮುಖವಾಡಕ್ಕೆ ರೆಡಿನ ಮಾಡ್ತಾಯಿದ್ದೀನಿ. ಸೊ ತುಂಬ ನಿಧಾನವಾಗಿ ಮಾಡಬೇಕು.
ಏನಕ್ಕೆ ಅಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಲಕ್ಷ್ಮೀ ದೇವಿ ಕಳೆನೇ ಹೊರಟೋಗ್ಬಿಡುತ್ತೆ. ಸೊ ಹಾಗಾಗಿ ನೋಡಿಕೊಂಡು ಭಕ್ತಿ ಭಾವನೆಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಮಾಡೋದು ಅಂದರೆ ವರಮಹಾಲಕ್ಷ್ಮಿ ಹಬ್ಬ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ಈ ವರ್ಷ ಎಲ್ಲಿ ಮಾಡ್ತಿದ್ದೀನಿ ಅಂದರೆ ನಮ್ಮ ಅತ್ತೆ ಊರಲ್ಲಿ ಅಂದರೆ ಬೊಮ್ಮನಹಳ್ಳಿಯಲ್ಲಿ ಮಾಡ್ತಾಯಿದ್ದೀನಿ. ಸೊ ನಾನು ಬಂದು ಮದುವೆ ಆದಮೇಲೆ ನಾನು ಮಾಡ್ತಿರೋದು 4ನೇ ವರಮಹಾಲಕ್ಷ್ಮಿ ಹಬ್ಬ. ಸೊ ಇನ್ನು 3 ವರಮಹಾಲಕ್ಷ್ಮಿ ಹಬ್ಬನ ನಾನು ಮಡಿಕೇರಿಯಲ್ಲೇ ಮಾಡಿದ್ದೀನಿ. ಸೊ ಈ ವರ್ಷ ಇಲ್ಲಿ ಇರೋದ್ರಿಂದ ನಾನು ಇಲ್ಲೇ ಮಾಡಿದ್ರೆ ಆಯಿತು ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಇನ್ನು 3 ವರಮಹಾಲಕ್ಷ್ಮಿ ಹಬ್ಬನ ನಾನು ಅಲ್ಲೇ ಮುಗಿಸಿದ್ದೀನಿ ಮಡಿಕೇರಿಲಿ. ಸೊ ಅಲ್ಲಿ ಕೂಡ ಪ್ರತಿ ವರ್ಷವೂ ತುಂಬ ಚೆನ್ನಾಗಿ ಬಂತು. ಈ ವರ್ಷವೂ ಇನ್ನೂ ಚೆನ್ನಾಗಿರುತ್ತೆ. ಇನ್ನು ನಮ್ಮ ಮನೆ ಅಲ್ಲಿದ್ರೂ ಒಂದೇ, ಇಲ್ಲಿದ್ದರೂ ಕೂಡ ಸ್ವಂತ ಮನೆಯೇ ಅಂತ ಇನ್ನೂ ಖುಷಿಯಾಗಿ ನಾನು ವರಮಹಾಲಕ್ಷ್ಮಿನ ಹಬ್ಬ ಮಾಡ್ತಾಯಿದ್ದೀನಿ. ಸೊ ಲಕ್ಷ್ಮೀ ದೇವಿಗೆ ಇವಾಗ ನಾನು ಶರ್ಗನ ಮಾಡಿಬಿಟ್ಟು ಸೊ ಅವಳಿಗೆ ಆಭರಣನೆಲ್ಲ ಹಾಕಬೇಕು. ಹಾಗಾಗಿ ಇಲ್ಲಿ ನಾನು ಸೆರಗಿಗೆ ಪಿನ್ ಎಲ್ಲ ಮಾಡಿ ಎತ್ತಿಟ್ಟಿದ್ದೆ, ಇಲ್ಲಾಂದರೆ ಇನ್ನೂ ತುಂಬ ಕಷ್ಟ ಆಗೋದು. ನಮ್ಮ ಕೈಲಿ ಎಷ್ಟು ಸಾಧ್ಯನೋ ಅಷ್ಟು ಬೇಗ ಬೇಗ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತಾಯಿದ್ವಿ. ಆ ಕಡೆ ನೈವೇದ್ಯನ ಕೂಡ ಮಾಡಿಬಿಟ್ಟು ಈ ಕಡೆ ರೆಡಿ ಮಾಡಬೇಕು ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಅತ್ತೆಯನ್ನೆಲ್ಲ ನೈವೇದ್ಯನೂ ಮಾಡ್ತಾಯಿದ್ರು. ಹಾಗಾಗಿ ನಾವು ಲಕ್ಷ್ಮೀ ದೇವಿಗೆ ಅಲಂಕಾರ ಮಾಡ್ತಾಯಿದ್ವಿ. ರಿಷಿನ ರಾಧಿಕಾ ಮ್ಯಾನೇಜ್ ಮಾಡ್ತಾಯಿದ್ಲು. ಯಾಕೆಂದರೆ ಅವನು ಒಂದಲ್ಲ ಒಂದು ತೊಗೊಂಡು ಹೋಗೋದು ಮಾಡ್ತಾಯಿದ್ದ. ಆದ್ರೂ ಪರವಾಗಿಲ್ಲ, ಅವ್ನ ಖುಷಿನೇ ನಮ್ಮ ಖುಷಿ ಅಂತೇಳಿ ಅವ್ನು ಏನು ಬೇಡ್ತಾನೆ ಎಲ್ಲನೂ ಕೊಟ್ಟು ಅವನಿಗೆ ಸಮಾಧಾನ ಮಾಡಿ ಆಮೇಲೆ ಪೂಜೆನ ಮಾಡೋಣ ಅಂತ ನಾವು ನಿಧಾನವಾಗಿಯೇ ಮಾಡ್ತಾಯಿದ್ವಿ. ಆದರೂ ತೊಂದರೆ ಇಲ್ಲ, ಎಲ್ಲನೂ ಚೆನ್ನಾಗೇ ಬಂತು. ಸೀರೆ ಕೂಡ ನೀವು ಫೈನಲಿ ನೋಡುವಂತೆ ಕೊನೆವರೆಗೂ ನನ್ನ ವಿಡಿಯೋನ ನೋಡಿ ನಿಮಗೆ ಗೊತ್ತಾಗುತ್ತೆ ಸೀರೆ ಎಲ್ಲ ಹೇಗೆ ಬಂದಿದೆ ಪ್ರತಿಯೊಂದೂ ಕೂಡ. ಸೊ ತುಂಬ ಅಂದರೆ ತುಂಬಾ ಚೆನ್ನಾಗಿ ಸೀರೆ ಕೂಡ ಉಡಿಸಿದ್ವಿ. ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ಲು ಲಕ್ಷ್ಮೀ ದೇವಿ. ನಾನು ಪ್ರತಿ ವರ್ಷ ಹೆಂಗೆ ಮಾಡ್ಕೊಂಡು ಬಂದಿದ್ದೀನೋ ಅದನ್ನೇ ಕೂಡ ಸ್ವಲ್ಪನೂ ತಪ್ಪದಂಗೆ ಮಡ್ಲಕ್ಕಿ ಆಗಿರ್ಬೋದು, ಸೊ ಪ್ರತಿಯೊಂದು ಐಟಮ್ಸು ಕೂಡ ನಾನು ಯಾವ ರೀತಿ ಮಾಡ್ಕೊಂಡು ಬಂದೀನಿ ಅದೇ ಥರನೇ ಮುಂದುವರಿಸಿದ್ದೆ. ಯಾವುದೇ ರೀತಿ ಯಾವುದು ಹೆಚ್ಚಿಗಾಗಿ ಆ್ಯಡ್ ಮಾಡ್ಕೊಂಡಿರಲಿಲ್ಲ, ಕಡಿಮೆ ಅಂತಲೂ ಕೂಡ ನಾನು ಮಾಡಿರಲಿಲ್ಲ. ಸೊ ಪ್ರತಿ ವರ್ಷವೂ ಕೂಡ ಹೀಗೆ ಮಾಡ್ತಾಯಿದ್ದೆ. ಈ ವರ್ಷವೂ ಕೂಡ ಇಷ್ಟು ಚೆನ್ನಾಗಿ ಮೂಡ್ ಬಂತು. ಸೊ ಈ ಕಡೆ ನಾನು ಅವಳಿಗೆ ಎಲ್ಲ ಆಭರಣಗಳನ್ನು ಹಾಕ್ತಾಯಿದ್ದೀನಿ. ನಂದು ಗೋಲ್ಡ್ ನೆಕ್ಲೆಸ್ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಸೊ ನೆಕ್ಲೆಸ್ ಅಂತೂ ಅವಳಿಗೆ ತುಂಬ ಚೆನ್ನಾಗಿ ಕಾಣ್ತಾಯಿತ್ತು. ರಿಷಿ ಅಂತೂ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ಕೊಂಡಿದ್ದ. ಅವ್ನು ನೋಡಿಕೊಂಡು ಕೆಲಸ ನಾವು ಹೆಂಗೆ ಮಾಡಿದ್ವಿ ಅಂತಲೇ ಗೊತ್ತಾಗಲಿಲ್ಲ. ಒಂದು ಸ್ವಲ್ಪ ಸುಸ್ತು ರಿಸ್ಕ್ ಅಂತಲೇ ಅನ್ನಿಸ್ಲಿಲ್ಲ. ತುಂಬ ಈಸಿಯಾಗಿ ಕೆಲಸನೂ ನಮಗೆ ಮುಂದುವರಿತು. ಅದೇ ರೀತಿ ಇನ್ನೇನಿಲ್ಲ, ಟೈಮ್ ಅಂತೂ ಹತ್ತಿರ ಬಂತು. ಇನ್ನೇನು ರೆಡಿ ಮಾಡಿಬಿಟ್ಟು ಲಕ್ಷ್ಮೀ ದೇವಿಗೆ ಹೂನೆಲ್ಲ ಹಾಕಿಬಿಟ್ಟು ಇನ್ನೇನು ಮಂಗಳಾರತಿ ಮಾಡಬೇಕು. ಇನ್ನೂ ಇದೆ ಟೈಮು, ಇನ್ನೂ 1 ಗಂಟೆ 1:30 ಗಂಟೆ ಟೈಮ್ ಇದೆ. ಅಷ್ಟರಲ್ಲೇ ಎಲ್ಲ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇಲ್ಲಿ ರಿಷಿ ಸ್ವಲ್ಪ ಕಿತಾಪತಿ ಮಾಡ್ತಾಯಿದ್ದ. ಸೊ ಅವನಿಗೆ ನಾವು ಯಾವ ರೀತಿ ಹೇಳ್ಕೊಡ್ತೀವೋ ಅದೇ ರೀತಿ ಮಕ್ಕಳು ಕೂಡ ಕಲಿತಾರೆ ಅನ್ನೋದು ತುಂಬಾ ನಿಜ. ಸೊ ನಾನು ನೆಕ್ಲೆಸ್ ಚಿನ್ನ ಅಂದರೆ ಲಕ್ಷ್ಮಿ ಅಲ್ವಾ, ಹಾಗಾಗಿ ಅದನ್ನ ಒದಿಬಾರ್ದು, ಕೈಲೇ ಮುಟ್ಟಬೇಕು ಅಂತ ಅಂತಿದ್ದೆ. ಅವನು ಕೂಡ ಅದನ್ನ ಎಲ್ಲರಿಗೂ ಒಯ್ದುಬಿಟ್ಟು ನಮಸ್ಕಾರ ಮಾಡಿಸ್ತಾ ಇದ್ದ. ಹಾಗಾಗಿ ಅದು ನೋಡಿ ನನಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಸೊ ತುಂಬ ಜಾಣ ಕೂಡ ಇದ್ದಾನೆ ಅವನು. ಸೊ ಮನೆಯಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಅದನ್ನ ನಮಸ್ಕಾರ ಮಾಡಿಸಿ ಬರ್ತಾ ಇದ್ದ. ಅದು ನೋಡಿ ನನಗೆ ಇನ್ನೂ ತುಂಬ ಖುಷಿ ಆಯಿತು. ಸೊ ಬನ್ನಿ ಫೈನಲಿ ಲುಕ್ ಯಾವ ರೀತಿ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ರಾಧಿಕಾ ಕೂಡ ಇವಾಗ ಸ್ವಲ್ಪ ಹೆಲ್ಪ್ ಮಾಡೋದ್ರಿಂದ ನನಗೆ ಇನ್ನೂ ತುಂಬ ಈಸಿ ಆಗಿತ್ತು. ಆಲ್ಮೋಸ್ಟ್ ಅಡುಗೆನೆಲ್ಲ ನಮ್ಮ ಅತ್ತೆ ಮುಗಿಸ್ಕೊಂಡು ಬಂದಿದ್ದರು. ಇನ್ನು ಕೆಲವೊಂದು ಅಡುಗೆನ ನಾನು ಮಾಡಬೇಕಾಗಿತ್ತು. ಸೊ ಹಾಗಾಗಿ ನೈವೇದ್ಯ ಇಷ್ಟ ಆದರೆ ಸಾಕು, ಇನ್ನು ನೆಕ್ಸ್ಟ್ ಅಡುಗೆನ ಆಮೇಲೆ ಮಾಡಿದ್ರಾಯ್ತು ಅಂತ ನಾವು ಸೊ ಈ ಕಡೆ ಪೂಜೆಗೆ ಬೇಗ ಬೇಗ ಮಾಡ್ತಾಯಿದ್ದೀವಿ. ನೋಡ್ತಾ ಇರ್ಬೋದು ನೀವಿಲ್ಲಿ ಲಕ್ಷ್ಮೀ ದೇವಿಗೆ ತುಂಬ ಕಳೆ ಬಂದಿತ್ತು, ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಸೊ ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಸೊ ಇವಾಗ ಎಲ್ಲ ರೀತಿಯಿಂದ ಅವಳಿಗೆ ಮಡ್ಲಕ್ಕಿ ಆಗಿರ್ಬೋದು, ಅವಳಿಗೆ ಪ್ರತಿಯೊಂದು ಏನು ಹತ್ತಿತ್ತು ಎಲ್ಲನೂ ನಾವು ಸಿದ್ಧ ಮಾಡಿಕೊಂಡು ಇನ್ನೇನು ನೆಕ್ಸ್ಟ್ ಹಬ್ಬನ ಬಾಳೆ ಕಂಬ ಆಗಿರ್ಬೋದು ಮತ್ತು ಕಬ್ಬು ಆಗಿರ್ಬೋದು, ಸೊ ಎಲ್ಲನೂ ನಮ್ಮ ಮಾವನವರು ಕೂಡ ಸ್ವಲ್ಪ ಹೆಲ್ಪ್ ಮಾಡಿರೋದ್ರಿಂದ ಬೇಗ ಬೇಗನೆ ಕೆಲಸ ಮುಗೀತು ಅಂತ ಹೇಳ್ಬೋದು. ಇವಾಗೇನು ದೀಪ ಹಚ್ಬಿಟ್ಟು ಆರತಿ ಮಾಡಬೇಕು ಅಷ್ಟೇ. ಎಲ್ಲನೂ ನಾವು ಅಂದ್ಕೊಂಡಂಗೆ ಕರೆಕ್ಟಾಗಿ ಅದೇ ಟೈಮ್ಗೆ ಎಲ್ಲನೂ ಸರಿಯಾಗಿ ಆಯಿತು. ಬನ್ನಿ ನೆಕ್ಸ್ಟ್ ಏನಂತ ನೋಡೋಣ. ಲಕ್ಷ್ಮೀ ದೇವಿಗೆ ಎಲ್ಲ ಥರ
4-5 ಥರವಾದ ಹೂಗಳನ್ನು ಹಾಕಿದಾಗ ಇನ್ನೂ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು. ಸೊ ನಿಮ್ಗಲ್ಲಿ ಕಾಣುತ್ತೆ, ನೋಡ್ತಿರ್ಬೋದು ನೀವು. ತುಂಬ ಅಂದರೆ ತುಂಬ ಲಕ್ಷಣವಾಗಿ ಕಾಣ್ತಾ ಇದ್ಲು. ಸೊ ನಮಗಂತೂ ತುಂಬ ಖುಷಿ ಆಯಿತು. ಇವಾಗ ದೀಪ ಹಚ್ತಾ ಇದ್ದೀವಿ. ದೀಪನ ಹಚ್ಚಿ ಧೂಪನ ಬೆಳಗಿ ಆಮೇಲೆ ಕಾಯಿನ ಒಡೆದಿರೆ ಲಕ್ಷ್ಮೀ ದೇವಿಗೆ ಬೆಳಗಿನ ಪೂಜೆ ಮುಗೀತು. ಇನ್ನು 2ನೇ ಪೂಜೆ ಮತ್ತು ರಾತ್ರಿ ಪೂಜೆನ ನಾವು ಟೋಟಲಿ ನಾನು 3 ಸಾರಿ ಪೂಜೆನ ಮಾಡ್ತೀನಿ ಲಕ್ಷ್ಮೀ ದೇವಿಗೆ. ವರಮಹಾಲಕ್ಷ್ಮಿ ಅಂದ್ರೇ ಅವಳು ಪೂಜೆ ಪ್ರಿಯ, ಅಲಂಕಾರಿ ಪ್ರಿಯ ಅಂತ ಹೇಳ್ತಾರೆ. ಹಾಗಾಗಿ ನಾನು ಶ್ರಾವಣ ಮಾಸದಲ್ಲಿ ಬರುವ 5 ಪೂಜೆನೂ ಮಾಡಲ್ಲ. ಸೊ ನಮ್ಮ ಕಡೆ 5 ಪೂಜೆನೂ ಲಕ್ಷ್ಮಿನ ಕೂರಿಸ್ಬಿಟ್ಟು ಮಾಡ್ತಾರೆ. ನಾನು ಪ್ರತಿ ವರ್ಷವೂ ವರಮಹಾಲಕ್ಷ್ಮಿ ಒಂದೇ ಮಾಡ್ಕೊಂಡು ಬಂದಿರೋದ್ರಿಂದ, ಸೊ ಈ ವರ್ಷ ಊರಲ್ಲಿ ಮಾಡೋದ್ರಿಂದ ನಮ್ಮತ್ತೆ ಊರ ಕಡೆ ಎಲ್ಲ 5 ಮಾಡ್ತಾರೆ, ನೀನು ಜೋಡು 2 ಮಾಡಂತ ಹೇಳಿದರು. ಸೊ ಹಾಗಾಗಿ ನಾನು ಮೊದಲನೇ ಪೂಜೆನ ಮೊದಲನೇ ಶುಕ್ರವಾರನೇ ಮುಗಿಸಿದ್ದೆ. ಇನ್ನು ವರಮಹಾಲಕ್ಷ್ಮಿ ಈ ವರ್ಷ 5 ಶುಕ್ರವಾರ ಬಂದಿರೋದ್ರಿಂದ 3ನೇ ಶುಕ್ರವಾರ ವರಮಹಾಲಕ್ಷ್ಮಿ ಬಂದಿತ್ತು, 8ನೇ ತಾರೀಕು. ಹಾಗಾಗಿ ಇದೊಂದು ಮಾಡಿ ವರಮಹಾಲಕ್ಷ್ಮಿ ಮುಗಿಸಿದ್ರೆ ಸೊ ಈ ವರ್ಷದ ವರಮಹಾಲಕ್ಷ್ಮಿ ಕಂಪ್ಲೀಟ್ ಅಂತಲೇ ಹೇಳ್ಬೋದು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಒಳ್ಳೇದು ಮಾಡ್ತಾಳೆ. ಹಾಗೆ ವರಮಹಾಲಕ್ಷ್ಮಿ ಮಾಡೋದ್ರಿಂದ ಯಾವುದೇ ರೀತಿ ಕಷ್ಟ ಇರೋದಿಲ್ಲ ಅಂತ ನಾನು ನಂಬಿದ್ದೀನಿ. ಹೆಣ್ಮಕ್ಳಿಗೆ ವರಮಹಾಲಕ್ಷ್ಮಿ ಮತ್ತು ಲಕ್ಷ್ಮೀ ಪೂಜೆ ಅಂದ್ರೇ ಒಂದು ಖುಷಿ. ಯಾಕಂದರೆ ಪ್ರತಿಯೊಂದು ಹೆಣ್ಮಕ್ಳು ಕೂಡ ಅಲಂಕಾರ ಪ್ರಿಯರೇ ಆಗಿರೋದ್ರಿಂದ ವರಮಹಾಲಕ್ಷ್ಮಿ ದೇವಿಗೆ ಯಾವುದೆಲ್ಲ ರೀತಿ ಅಲಂಕಾರ ಬೇಕು ಅದನ್ನೆಲ್ಲ ತಮಗೆ ಇಷ್ಟ ಬಂದಂತೆ ಮಾಡಿ ನಮ್ಮ ಮನೆಯಲ್ಲಿ ಪ್ರತಿದಿನ ನಮ್ಮ ಮಾಮವರೇ ಬೆಳಿಗ್ಗೆ ಪೂಜೆ ಎಲ್ಲ ಮಾಡ್ತಾರೆ. ಸೊ ಹಾಗಾಗಿ ಅವರಿಗೇನು ಹೆಣ್ಮಕ್ಳು ಬೇಗ ಎದ್ದುಬಿಟ್ಟು ಸ್ನಾನ ಮುಗಿಸಿ ಪೂಜೆ ಮತ್ತು ರಂಗೋಲಿ ಹಾಕಿ ಈ ಥರ ಎಲ್ಲ ಪೂಜೆ ಮಾಡೋದಂದರೆ ಅವರಿಗೆ ತುಂಬ ಅಂದರೆ ತುಂಬ ಇಷ್ಟ. ಸೊ ಅದರಲ್ಲೂ ನಾವು ಅಷ್ಟೊಂದು ಬೇಗ ಎದ್ದುಬಿಟ್ಟು ಸೊ ಮನೆಯೆಲ್ಲ ರೆಡಿ ಮಾಡಿ ಸೊ ಲಕ್ಷ್ಮೀ ದೇವಿ ಪೂಜೆ ಮಾಡ್ತಿದ್ದೀವಿ ಅಂದರೆ ಅವರಂತೂ ಫುಲ್ ಖುಷಿಯಾಗಿದ್ದರು. ಸೊ ನಾವು ಯಾವ ರೀತಿ ಮಾಡ್ತಿದ್ದೀವಿ, ಸೊ ನಾವು ಏನಾದರೂ ತಪ್ಪು ಮಾಡ್ತೀವೇನೋ ಅಂತ ಸೊ ನಮ್ಮ ಹತ್ರನೇ ಕೂತ್ಬಿಟ್ಟು ಪ್ರತಿಯೊಂದು ಕೂಡ ಅಬ್ಸರ್ವ್ ಮಾಡಿಕೊಂಡು ನೋಡಿಕೊಂಡು ಹೇಳ್ತಾಯಿದ್ರು. ಸೊ ಅವರಿಗೂ ದೇವ್ರ ಮೇಲೆ ತುಂಬ ಭಕ್ತಿ ಇರೋದ್ರಿಂದ ಅವರು ಕೂಡ ಇದನ್ನೆಲ್ಲ ತುಂಬ ಇಷ್ಟಪಡ್ತಾರೆ. ಅವರು ಫುಲ್ ತುಂಬ ಖುಷಿಯಾಗಿದ್ದರು. ಸೊ ಫೈನಲಿ ಆರತಿ ಟೈಮ್ ಆಗೇ ಬಿಡ್ತು. ಸೊ ಇವಾಗ ಮಂಗಳಾರತಿನ ಮಾಡ್ತಾಯಿದ್ದೀವಿ. ರಿಷಿಯವರು ಆ ಕಡೆ ಓಡಾಡಿಕೊಂಡು ಅವರು ಕೂಡ ಖುಷಿಯಾಗಿದ್ದರು. ಅವ್ರ ತಾತನ ಹತ್ರ ನನಗೊಂದು ಟೋಪಿ ಹಾಕು ಅಂತ ಹಠ ಮಾಡ್ತಾಯಿದ್ರು. ಬನ್ನಿ ಇವಾಗ ಆರತಿನ ಮಾಡೋಣ. ಲಕ್ಷ್ಮೀ ದೇವಿ ಶಾಂತವಾಗಿರಲಿ, ಸದಾ ನಮ್ಮ ಮನೆಯಲ್ಲಿ ಹೀಗೆ ನೆಲೆಸಲಿ ಅಂತ ನಾನು ಕೇಳಿಕೊಂಡು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದಾಗಲಿ, ಒಳ್ಳೆಯ ಮನಸ್ಸು, ಒಳ್ಳೆಯ ಹೃದಯ ಇರೋರಿಗೆ ಯಾವುದೇ ರೀತಿಯಾಗಿ ತೊಂದರೆ ಆಗೋದಕ್ಕೆ ಲಕ್ಷ್ಮೀ ದೇವಿ ಬಿಡೋದಿಲ್ಲ. ಸೊ ನಂಬಿಕೆ ಒಂದೇ ಕಾರಣ ಜೀವನದಲ್ಲಿ. ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ಒಳ್ಳೆಯದನ್ನೇ ಮಾಡ್ತಾಳೆ. ಸೊ ನಾವು ಅವಳ ಮೇಲೆ ಎಷ್ಟು ಪ್ರೀತಿಯಿಂದ ಭಕ್ತಿಯಿಂದ ನಾವು ಅವಳನ್ನು ಪೂಜೆ ಸಲ್ಲಿಸ್ತೀವೋ ಅದು ತುಂಬ ಮುಖ್ಯ ಆಗಿರುತ್ತೆ. ಸೊ ನಂಬಿಕೆ ಒಂದೇ ಜೀವನದಲ್ಲಿ ಕಾರಣ. ಸೊ ಬನ್ನಿ ಇವಾಗ ಪೂಜೆನ ಮುಂದೆ ಒರೆಸೋಣ. ಸೊ ಫೈನಲಿ ಯಾವುದೇ ರೀತಿ ತೊಂದರೆ ಇಲ್ದಂಗೆ ನಿರ್ವಿಘ್ನವಾಗಿ ನಮ್ಮ ಮನೆ ವರಮಹಾಲಕ್ಷ್ಮಿ ಹಬ್ಬದ ಇವತ್ತಿನ ದಿನ ಕಂಪ್ಲೀಟ್ ಆಯಿತು. ಸೊ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇನ್ನು ನೆಕ್ಸ್ಟ್ ಕೆಲಸ ಏನು ಮತ್ತು ಮನೆ ಮುತ್ತೈದೆಯರಿಗೆಲ್ಲ ಕರ್ಕೊಂಡು ಬರಬೇಕು, ಅವರಿಗೆಲ್ಲ ಊಟಕ್ಕೆ ಕೊಡಬೇಕು. ಆಮೇಲೆ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮಾಡಬೇಕು. ಸೊ ಇವತ್ತಿನ ಅಡುಗೆ ಏನೆಲ್ಲ ಮಾಡಿದ್ದೀವಿ, ಹಬ್ಬದ ಊಟ ಏನೆಲ್ಲ ಇದೆ ಅಂತ ನಿಮಗೆ ತೋರಿಸ್ತೀನಿ. ಸೊ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಸೊ ಮಂಗಳಾರತಿ ತೊಗೊಳ್ತಾ ಇದ್ದೀವಿ.
ಇವತ್ತಿನ ಅಡುಗೆ ಏನೇನಾಯಿತು ಅಂದರೆ ಸಾಂಬಾರಾಗಿತ್ತು, ಈ ಕಡೆ ಬಂದರೆ ಕ್ಯಾಪ್ಸಿಕಮ್ ಪಲ್ಯ, ಇನ್ನು ನೆಕ್ಸ್ಟು ಅನ್ನ, ಚಪಾತಿ, ಇನ್ನೂ ಸ್ವಲ್ಪ ಚಪಾತಿ ಮಾಡ್ತಾಯಿದ್ರು. ಇಲ್ಲಿ ಪಾಯಸ ಮಾಡಿದ್ದೀನಿ. ಆಮೇಲೆ ಈ ಕಡೆ ಬಂದರೆ ವಡೆನ ಮಾಡ್ತಾಯಿದ್ದೀನಿ. ಕಡಲೆಬೇಳೆ ವಡೆ ಕೂಡ ಮಾಡಿದ್ವಿ. ನೈವೇದ್ಯಕ್ಕೆ ಅಂತ ಪುಳಿಯೋಗರೆ ಮಾಡಿದ್ವಿ ಮತ್ತು ಇನ್ನೂ ಸ್ವಲ್ಪ ವಡೆನ ತಡ್ತಾಯಿದ್ದೆ. ಮತ್ತು ಸಂಡಿಗೆ, ಹಪ್ಪಳ, ಹೀಗೆ ಪ್ರತಿಯೊಂದು ಉಪ್ಪಿನಕಾಯಿ ಪ್ರತಿಯೊಂದು ಕೂಡ ಹಬ್ಬದ ಊಟ ಮಾಡಿದ್ವಿ ಇವತ್ತು. ಆಲ್ಮೋಸ್ಟ್ ಎಲ್ಲ ಅಡುಗೆನೆಲ್ಲ ಆಗಿತ್ತು. ನಮ್ಮ ಅತ್ತೆಯವರು ಮುತ್ತೈದೆಯರನ್ನ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ರು. ಸೊ ಇವಾಗ ಮುತ್ತೈದೆಯರು ಬಂದರೆ ಅವ್ರಿಗೆ ಊಟ ಹಾಕಬೇಕಷ್ಟೆ. ಆಕಿ ನಾ ಬೇಕಿದ್ರು ಅವ ಈ ಕಡೆ ಎಲ್ಲ ಇಬ್ರು ಬಂದಾರ ಯಾರು ಇಲ್ಲ ಅದಕ್ಕೆ ಸಿಗಲ್ಲ ಈಗ ನಮಸ್ಕಾರ ಅವ್ರು ಮಂದಿ ಹುಡುಗರಾಗ ಇದ್ದು ನಮಸ್ಕಾರ ಈ ಸಂತೋಣ ಹುಡುಗರಿಗೆ ನೋಡ್ಬೇಕು ನೀ ಎರಡು ಅಕ್ಕ ತಂಗಿರಂತಲ್ಲ ಇಟ್ಟು ಓಣ್ಯಾಗ ಇಟ್ಟು ಅವೇ ಹೊಂತಾರ ಗೊತ್ತಾವ ಅಲ್ಲಿ ಹುಡುಗರ್ನ ಇಲ್ಲ ದೊಡ್ಡ ದೊಡ್ಡಾಗ ಸಾಲಿ ಗೊತ್ತಾವ ಅಡಿಗೆ ಮಾಡ್ಲೇ ಹೋಗಿ ಬಿಟ್ಟಿರ್ತಾವ. ಸೊ ಇವಾಗ ಟೈಮ್ ಬಂದು 6:30. ಸೊ ಸೃಷ್ಟಿ ಕೂಡ ಬಂದಿದ್ಲು ವರಮಹಾಲಕ್ಷ್ಮಿ ಹಬ್ಬಕ್ಕೆ. ಅವಳು ಬಂದು ಹಾಗೆ ಕೂತ್ಕೊಂಡಿದ್ಲು, ಮುಖನೆಲ್ಲ ತೊಳ್ಕೊಂಡು. ಅವಳಿಗಿನ್ನೂ ಊಟ ಕೂಡ ಮಾಡಿರಲಿಲ್ಲ. ಸೊ ಇವತ್ತಿನ ದಿನ ಹೀಗಿತ್ತು. ಸೊ ಇನ್ನು ಎಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟಿದ್ವಿ. ಸೊ ಸುಮಾರಷ್ಟು ಜನ ಬಂದು ಹೋಗಿದ್ದರು. ಪೂಜೆ ಕೂಡ ತುಂಬ ಚೆನ್ನಾಗಿದೆ ಅಂದರು. ಅಷ್ಟು ಖುಷಿಯಾಯಿತು ನಮಗೆ. ಸೊ ಇವತ್ತಿನ ಬ್ಲಾಗ್ ಹೀಗಿತ್ತು. ಸೊ ನೆಕ್ಸ್ಟ್ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಯಾಕಂದರೆ ನಾನು ಕಳಿಸೋ ಪ್ರತಿಯೊಂದು ನೋಟಿಫಿಕೇಷನ್ ಕೂಡ ಮೊದಲು ನಿಮಗೆ ಬರುತ್ತೆ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.